ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಹ ಈಗಾಗಲೇ ಇದ್ದಾರೆ. ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆಯಲ್ಲಿ ವೆದರ್ ರಿಪೋರ್ಟ್ ಬಂದು ಅಷ್ಟು ಸರಿ ಇದ್ದು ಬೈ ರೋಡಲ್ಲಿ ಬಂದು ಸಾಹೇಬರ ಹುಟ್ಟುಹಬ್ಬದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ. ಅವರಿಗೆ ಎಲ್ಲ SSM ಅಭಿಮಾನಿಗಳು ಹಾಗೂ ದಾವಣಗೆರೆಯ ಮಹಾಜನರ ಪರವಾಗಿ ತುಮಕೂರಲ್ಲೇ ಎಲ್ಲ ಧನ್ಯವಾದಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಸರ್ವ ಜನಾಂಗದ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಂಸದೀಯ ನಾಯಕರು, ಜನಪ್ರಿಯ ಡಾಕ್ಟರ್ ಶಾಮನೂರು ಶಿವಶಂಕರನವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ SS ಮಲ್ಲಿಕಾರ್ಜುನ್ ಅವರು ಹಾಗೂ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಬಂದಂತ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ HP ಮಂಜಪ್ಪ ಅವರು. ಅದೇ ರೀತಿ ಗೃಹ ಮಂತ್ರಿಗಳಾದಂಥ ಡಾಕ್ಟರ್ ಸಮಾರಂಭದಲ್ಲಿ 94 ವರ್ಷಗಳನ್ನು ಪೂರೈಸಿ 95ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಮಾನ್ಯ ಶಾಮನೂರು ಶಿವಶಂಕರಪ್ಪನವರ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಹೋಮ್ ಮಿನಿಸ್ಟರ್ ಅವರಾದಂಥ ಡಾಕ್ಟರ್ ಪರಮೇಶ್ವರ್ ಅವರ ಇನ್ನೊಬ್ಬರು ಸಚಿವರಾದಂಥ ಶಾಮನೂರು ಶಿವಶಂಕರಪ್ಪನವರ ಪುತ್ರರಾದಂಥ SS ಮಲ್ಲಿಕಾರ್ಜುನ ಅವರ ಲೋಕಸಭಾ ಸದಸ್ಯರಾದಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರ ಶಾಸಕರಾದಂಥ ಬಸವಂತಪ್ಪ ಅವರ ಇನ್ನೊಬ್ಬರು ಜಗಳೂರು ಶಾಸಕರಾದಂಥ ದೇವೇಂದ್ರಪ್ಪ ಅವರ
ಮಾಜಿ ಶಾಸಕ ಆಂಜನೇಯ ಅವರೇ, ಶಿವಗಂಗಾ ಅವರೇ, ಶಾಂತನಗೌಡ ಅವರೇ, ಪಪ್ಪಿ ಅವರೇ, ಎಲ್ಲರೂ ಲತಾ ಮಲ್ಲಿಕಾರ್ಜುನ ಅವರೇ, ಇತರ ಎಲ್ಲ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಗಣ್ಯರೇ, ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಶಿವಶಂಕರಪ್ಪನವರ ಜನ್ಮದಿನ ಇವತ್ತು. ಅವರು 94 ವರ್ಷಗಳನ್ನ ಪೂರೈಸಿ 95ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಈ ಶುಭ ಸಂದರ್ಭದಲ್ಲಿ 50 ಸಾಮೂಹಿಕ ಮದುವೆಗಳನ್ನು ಏರ್ಪಾಡು ಮಾಡಿದ್ದಾರೆ. ನಾನು ಮೊದಲಿಗೆ ಶಿವಶಂಕರಪ್ಪನವರಿಗೆ ಶುಭ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ದೇವರು ಅವರಿಗೆ ಆಯಸ್ಸು, ಆರೋಗ್ಯ ಮತ್ತೆ ಇನ್ನೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಅವರು ಶತಾಯು ಆಗಲಿ ಅಂತೇಳಿ ಹಾರೈಸ್ತೇನೆ. ನನಗೇನು ಅವರು ಆರೋಗ್ಯ ನೋಡಿದ್ರೆ 100 ವರ್ಷ ತುಂಬಿಸೋದೇನು ಕಷ್ಟ ಏನಿಲ್ಲ. ಅದರಿಂದ ಈಗಲೂ ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. 94 ಆದರೂ ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ಬಹಳ ಪ್ರಯತ್ನವನ್ನು ಮಾಡಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ವ್ಯಾಪಾರ, ಶೈಕ್ಷಣಿಕ ಶಿಕ್ಷಣ ಸಂಸ್ಥೆಗಳು ಇವುಗಳನ್ನೆಲ್ಲ ಕಟ್ಟಿ ಬಹಳ ಎತ್ತರಕ್ಕೆ ಬೆಳೆಸಿದ್ದಾರೆ. ಅಂತ ರಾಜಕಾರಣದಲ್ಲೂ ಕೂಡ 7 ಬಾರಿ ಒಂದ್ಸರಿ MP, 6 ಬಾರಿ ಶಾಸಕರಾಗಿ, ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ, ವೈಯಕ್ತಿಕವಾಗಿ ಸಾಧನೆ ಮಾಡಿದ್ದಾರೆ. ಜೊತೆಗೆ ಆಯುಷ್ ಇದೆಯಲ್ಲ 94 ವರ್ಷಗಳು, 94 ವರ್ಷಗಳನ್ನು ಪೂರೈಸಿ 95ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವರು ಶತಾಯು ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ ದೇವರಲ್ಲಿ. ಆಮೇಲೆ ಅಖಿಲ ಭಾರತ ಹಿಂದೂ ಮಹಾಸಭಾದ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಆಗಿದ್ದಾರೆ. 3ನೇ ಬಾರಿ ಅಲ್ಲ, 3ನೇ ಬಾರಿ ಚುನಾವಣೆಯಲ್ಲಿ ಅವರು ಭಾಗವಹಿಸಿ ಮತ್ತೆ ವಿಜಯಶಾಲಿಯಾಗಿದ್ದಾರೆ. ಅವರು ಇನ್ನೊಂದು ಸಾರಿ ಎಲೆಕ್ಷನ್ ನಿಂತ್ಕೊಳ್ತೀವಿ ಅಂತಕ್ಕಂಥ ಹುಮ್ಮಸ್ಸಿದೆ. ಹುಮ್ಮಸ್ಸಿಗೆ ಕಡಿಮೆ ಆಗಿಲ್ಲ. ನಾವು ಮುಂದಿನ ಎಲೆಕ್ಷನ್ನಲ್ಲಿ ಅವರು ಹುಮ್ಮಸ್ಸಿಂದ ನಿಂತ್ಕೊತೀವಿ ಅಂತಂದ್ರೆ ಮತ್ತೆ ಟಿಕೆಟ್ ಕೊಡೋಣ. ಕಾಂಗ್ರೆಸ್ ಪಾರ್ಟಿ ಅವರಿಗೆ ಮತ್ತೆ ಟಿಕೆಟ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ. ಆದ್ರೆ ಹುಮ್ಮಸ್ಸು ಇರಬೇಕು, ಅವ್ರು ನಿಂತ್ಕೊತೀವಿ ಅಂತಕ್ಕಂಥದ್ದು ಇರ್ಬೇಕು. ಏನಪ್ಪ ಮಲ್ಲಿಕಾರ್ಜುನ ಏನಿಲ್ಲ. ಮತ್ತೆ ಯಾವಾಗಲೂ ಕೂಡ ಲವಲವಿಕೆಯಿಂದ ಇರ್ತಾರೆ, ಕ್ರಿಯಾಶೀಲರಾಗಿರ್ತಾರೆ. ಈಗಲೂ ಕೂಡ ಅವರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥ ಪ್ರಾಮಾಣಿಕ ಕಾರ್ಯದರ್ಶಿಯಾಗಿ ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಅವರಿಗೆ ಆಯಸ್ಸು, ಆರೋಗ್ಯ, ಈಗಾಗಲೇ ಹಣಕಾಸಿನ ಎಲ್ಲ ಸಿಕ್ಕಿದೆ. ದಾನ ಧರ್ಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರು ಇನ್ನೂ ದಾನ ಧರ್ಮಗಳನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತೇಳಿ ಹಾರೈಸ್ತೇನೆ. ಆಮೇಲೆ
ಸಿಕ್ಸರ್ ಬೌಂಡ್ರಿ ನೀನು ಗೋಲ್ ಮಾಡ್ತಿದ್ಯಾ ಅದಕ್ಕೆ ಸಿಕ್ಸರ್ ಹೊಡೆದಿಲ್ಲ ಅದಕ್ಕೆ 4 ಹೊಡೆದಿರೋದು. ಅದೇನೇ ಆಗಲಿ ಅವರು ಈಗಾಗಲೇ ಶತಾಯು ಆದರೆ ಸಿಕ್ಸರ್ ಹೊಡೆದಾಗೆ. ಸೊ ಇದೇ ಸಂದರ್ಭ